ಹಲೋ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವುದು ಅಂದರೆ ಇವತ್ತು ನನ್ನ ಸೀಮಂತ ಫಂಕ್ಷನ್ ಇದೆ. ಸೊ ಅದರ ಸಲುವಾಗಿ ನಾನು ರೆಡಿ ಆಗ್ತಾ ಇದ್ದೀನಿ ಇಲ್ಲಿ. ಸೊ ಬನ್ನಿ ಇವತ್ತಿನ ಫಂಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಸೀಮಂತ ಫಂಕ್ಷನನ್ನು ಮಾಡ್ತೀವಿ, ಯಾವ ಥರ ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ಪೂರ್ತಿ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ರೇಷ್ಮಾ ನನ್ನ ರೆಡಿ ಮಾಡ್ತಿದ್ದಾಳೆ. ಇದು ಅವಳೇ ಮಾಡಿರೋ ಹೇರ್ ಸ್ಟೈಲ್, ತುಂಬ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು. ಸೊ ಫೈನಲಿ ನನ್ನ ಔಟ್ಲುಕ್ ಈ ಥರ ಇತ್ತು. ಈ ಥರ ರೆಡಿ ಆಗಿದ್ದೆ ನನ್ನ ಸೀಮಂತ ಫಂಕ್ಷನ್ಗೆ. ಇಲ್ಲಿ ಫಂಕ್ಷನ್ ಹಾಲ್ಗೆ ಹೋಗ್ತಾ ಇದ್ದೀವಿ ಕೆಳಗಡೆ ಎಲ್ಲರೂ ರೆಡಿಯಾಗಿ. ನಮ್ಮ ಮನೆಯಿಂದ ಫಂಕ್ಷನ್ ಹಾಲ್ ಸ್ವಲ್ಪ ಅಲ್ಲೇ ಮನೆ ಪಕ್ಕದಲ್ಲೇ ಇತ್ತು. ಸೊ ರೆಡಿಯಾಗಿ ಫಂಕ್ಷನ್ ಹಾಲ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಇಲ್ಲಿ ಸೀಮಂತ ಮಾಡೋದಕ್ಕೆ ದಂಡೆಯನ್ನು ಕಟ್ತಿದ್ದಾರೆ, ಹೂವಿನ ದಂಡೆಯನ್ನು ಕಟ್ತಿದ್ದಾರೆ. ಹೂವಿನ ದಂಡೆಯನ್ನು ಕಟ್ಟಿ ಆಮೇಲೆ ಆರತಿಯನ್ನು ಮಾಡಿ ಸೀಮಂತದ ಸಾಂಗನ್ನು ಹೇಳ್ತಾರೆ. ಸೀಮಂತದ ಸಾಂಗನ್ನು ಹಾಡ್ತಿರ್ತಾರೆ. ಆಮೇಲೆ ಇಲ್ಲಿ ನಾವು ಹಾರವನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಇಬ್ಬರು. ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಅಂತಂದರೆ ಸೀಮಂತ ಫಂಕ್ಷನ್ ಇದ್ದಾಗ ಹುಡುಗನಿಗೆ ಬಂಗಾರ ಹಾಕುವಂಥ ಒಂದು ಪದ್ಧತಿ. ಸೊ ಇಲ್ಲಿ ತವ್ರ ಮನೆಯವರು ಹುಡುಗನಿಗೆ ಇಲ್ಲಿ ಬಂಗಾರನ ಹಾಕ್ತಿದ್ದಾರೆ. ಬಂಗಾರ ಹಾಕಿ ಹುಡುಗನಿಗೆ ಆಯರಿಯನ್ನು ಮಾಡೋದು. ಕರದ ಕರಕೆಯ ಕಾಯಿ ಹಾಕಳು ಕಾಯಿ, ಕರದ ಕರಕೆಯ ಕಾಯಿ ಹಾಕಳು ಕಾಯಿ. ಹಳ್ಳ ದಂಡಿರೆ ಊಟ ಮಾಡಾಳ ದೇವಿ ಬಸರನವರ ಸಿಂಗಾಯಿ. ಹಳ್ಳ ದಂಡಿರೆ ಊಟ ಮಾಡಾಳ ದೇವಿ ಬಸರನವರ ಸಿಂಗಾಯಿ.
ಎಲ್ಲ ಫೋಟೋ ಸೆಷನ್ ಎಲ್ಲ ಮುಗಿದ್ಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾನು ತವ್ರ ಮನೆಗೆ ಬಂದೆ.